ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೂರು ನೀಡಿದಾಗ ನಮಿತಾ, ಆಮೇಲೆ ನಜರತ್, ದೂರು ನೀಡಿದಾಗ ಶಾರದಾ, ಆಮೇಲೆ ಶನೋನ್. ಇದು ಕೊಡಗು ಅರ್ಚಕರ ಪುತ್ರಿಯರ ಹೊಸ ಅವತಾರ. ಕೊಡಗು ಅರ್ಚಕರ ಅವರ ಕುಟುಂಬದವರು 5 ಜನ ಸಾವನ್ನಪ್ಪಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮಣ್ಣು ಪಾಲಾಗಿದ್ರು. ಯಾಕೆಂದ್ರೆ ಗುಡ್ಡ ಕುಸಿದಂತ ಹಿನ್ನೆಲೆಯಲ್ಲಿ ಅವರ ಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿತ್ತು. ಅದಾದ್ಮೇಲೆ ಪರಿಹಾರವನ್ನ ಕೂಡ ವಿತರಣೆ ಮಾಡಲಾಯಿತು. ಆ ಪರಿಹಾರ ವಿತರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಟಕ ಎದುರಾಗಿದೆ. ಯಾಕೆಂದ್ರೆ ಅಪ್ಪನ ಸಾವಿನ ದುರಂತದ ಪರಿಹಾರ ಪಡಿಲಿಕ್ಕೆ ಅಡ್ಡಿ ಉಂಟಾಗಿರುವಂತದ್ದು. ಅನ್ಯ ಧರ್ಮದವರನ್ನ ಮದ್ವೆ ಆಗಿದ್ದೆ ಇದೀಗ ಕಂಟಕ ಎದುರಾದಂತಾಗಿದೆ. ಪರಿಹಾರವನ್ನ ಪಡಿಲಿಕ್ಕೆ ನಾರಾಯಣ ಆಚಾರ್ ಮಕ್ಕಳು ಸಂಕಟವನ್ನ ಅನುಭವಿಸುವಂತಾಗಿದೆ. ನಜರತ್ ಮತ್ತೆ ಶನೋನ್ ಹೆಸರಲ್ಲಿ ಚೆಕ್ ಅನ್ನ ಕೊಡಬೇಕಂತೆ. ಅವರಿಗೆ ಹೆಸರನ್ನ ಬದಲಿಸಿ ಕೊಡುವಂತೆ ಮಕ್ಕಳು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಚೆಕ್ನದ್ದೇ ಈಗ ಟೆನ್ಷನ್. ಯಾಕೆಂದ್ರೆ ಇವರಿಬ್ಬರು ಕೂಡ ಚೇಂಜ್ ಆಗ್ಬಿಟ್ಟಿದ್ದಾರೆ, ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಟ್ಟಿರುವಂತದ್ದು. ಯಾಕಂದ್ರೆ ನಾರಾಯಣ ಆಚಾರ್ ಅವರ ಪುತ್ರಿಯರ ಫಸ್ಟ್ ಅವರ ಹೆಸರುಗಳು ನಮಿತಾ ಮತ್ತು ಇನ್ನೊಬ್ಬರ ಹೆಸರು ಶಾರದಾ ಅಂತಿತ್ತು. ಈಗ ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿರುವಂಥದ್ದು. ಏನಿದು ಧರ್ಮ ಸಂಕಟ ನೋಡಿದಂಥ ಸಂದರ್ಭದಲ್ಲಿ ಅರ್ಚಕ ನಾರಾಯಣ ಆಚಾರ್ ಅವರ ಇಬ್ಬರು ಮಕ್ಕಳು ಆಸ್ಟ್ರೇಲಿಯಾದಲ್ಲಿ ಇದ್ದಂಥವರು ಕ್ರೈಸ್ತ ಧರ್ಮದವರನ್ನ ಮದುವೆ ಆಗಿದ್ದಾರೆ. ಆ ಕಾರಣಕ್ಕೆ ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಅರ್ಚಕರ ಮಗಳು ನಮಿತಾ ಮದುವೆಯ ಬಳಿಕ ಅವರ ಹೆಸರು ನಜರತ್ ಆಗಿದೆ. ಇನ್ನೊಬ್ಬರು ಮಗಳ ಹೆಸರು ಶಾರದಾ, ಅವರು ಮದುವೆಯ ಬಳಿಕ ಶನೋನ್ ಅವರ ಹೆಸರು ಕೂಡ ಬದಲಾಗಿರುವಂತದ್ದು. ಪರಿಹಾರದ ಚೆಕ್ ಅನ್ನ ಈಗ ಸರ್ಕಾರ ಪಾಪ ಏನ್ ಗೊತ್ತು, ಇವರು ಕನ್ವರ್ಟ್ ಆಗಿದ್ದಾರೆ ಏನು ಎತ್ತ ಅಂತ ಅವರ ಇಬ್ಬರ ಹೆಸರಲ್ಲಿ ಚೆಕ್ ಅನ್ನ ಕೊಟ್ಟಿದ್ದಾರೆ. ನಮಿತಾ ಮತ್ತೆ ಶಾರದಾ ಹೆಸರಿಗೆ ಚೆಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಜರತ್ ಶನೋನ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ಗಳಿದಾವೆ. ಅವರ ಬ್ಯಾಂಕ್ ಅಕೌಂಟ್ ಇರುವಂತದ್ದು ನಜರತ್ ಮತ್ತೆ ಶನೋನ್ ಅನ್ನುವಂತಹ ಬ್ಯಾಂಕ್ ಅಕೌಂಟ್ ನೇಮ್ ಅದು ಇರುವಂತದ್ದು. ಚೆಕ್ನ ಹೆಸರು ಅಕೌಂಟ್ನ ಹೆಸರು ತಾಳೆಯಾಗದಂತ ಹಿನ್ನೆಲೆಯಲ್ಲಿ ಆ ಕಾರಣಕ್ಕೆ ಸಂಕಟ, ಈಗ ಅಡ್ಡಿ ಉಂಟಾಗ್ಬಿಟ್ಟಿದೆ ಅವರಿಗೆ ಆ ಒಂದು ಹೆಸರು. ಸೊ ಆ ಒಂದು ನಜರತ್ ಮತ್ತೆ ಶನೋನ್ ಹೆಸರಲ್ಲೇ ಚೆಕ್ ಅನ್ನ ನೀಡುವಂತೆ ಅವರಿಬ್ರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಧರ್ಮ ಸಂಕಟದೊಂದಿಗೆ ಪರಿಹಾರದ ಚೆಕ್ ಹಾಕಿ ಈಗ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇದೇ ಒಂದು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆನೂ ಒಂದು ರೀತಿಯಾದಂತಹ ಒಂದು ಈ ಗಲಾಟೆ ನಡೆದಿತ್ತು. ಅದು ನಾರಾಯಣ ಆಚಾರ್ ಅವರ ಅಣ್ಣ ಕೂಡ ಸಾವನ್ನಪ್ಪಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂಗಿಗೆ ದುಡ್ಡನ್ನ ಕೊಡ್ಲಾಗಿತ್ತು. 5 ಲಕ್ಷದ ಚೆಕ್ ಅನ್ನ ಕೊಡ್ಲಾಗಿತ್ತು. ಇಲ್ಲ ಅದು ನಮ್ಗೆ ಸೇರ್ಬೇಕು, ನಾವೇ ನೋಡ್ಕೊಂಡಿದ್ವು ಅಂತೆಲ್ಲ ಹೇಳಿ ಅದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಲಾಟೆ ಆಗಿತ್ತು. ಅವರ ಮರಣದ ಬಾಬ್ತು ರು 5 ಲಕ್ಷದ ನಮ್ಮ ಸರ್ಕಾರದ ಪರಿಹಾರ ಚೆಕ್ಕನ್ನು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ಸಮ್ಮುಖದಲ್ಲಿ ದಿನಾಂಕ 15/8/2020 ಮಹಿಳಾ KSTCಯಲ್ಲಿ ವಿತರಿಸಲಾಗಿತ್ತು. ಆ 5 ಲಕ್ಷ ಚೆಕ್ಕನ್ನು ನಾರಾಯಣಾಚಾರ್ಯ ಇಬ್ಬರು ಮಕ್ಕಳಾದಂತಹ ನಮಿತಾ ಆಚಾರ್ ಮತ್ತು ಶಾರದಾ ಆಚಾರ್ ಅವರಿಗೆ ತಲಾ 2 ಲಕ್ಷದಂತೆ ಇಂಡಿವಿಜುವಲ್ ಚೆಕ್ಕನ್ನು ವಿತರಿಸಲಾಗಿತ್ತು. ಕಂದಾಯ ಪರಿಷತ್ ಮತ್ತು ಡೆಪ್ಯೂಟಿ ತಹಶೀಲ್ದಾರ್ ಸಮಕ್ಷಮದಲ್ಲಿ ಅವರು ಚೆಕ್ಕನ್ನು ವಾಪಸ್ ಮಾಡಿರ್ತಾರೆ. ಅದು ಹೆಸರು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳಿದ್ದಾರೆ. ನಮಿತಾ ಆಚಾರ್ ಮತ್ತು ಶಾರದಾ ಆಚಾರ್ ಆಗಿತ್ತು. ಅವರು ಅವರ ಪಾಸ್ಬುಕ್ನಲ್ಲಿ ಬೇರೆ ಥರ ಇದೆ ಅಂತ ಒಂದು ಹೆಸರನ್ನ ಇದೆ ಅಂತ ಹೇಳಿ ಚೆಕ್ಕನ್ನು ವಾಪಸ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರವಾಹ ಸಂತ್ರಸ್ತರ ಸಂಕಷ್ಟವನ್ನ ಕೇಳೋರೇ ಇಲ್ಲ. ಕಳೆದ ಬಾರಿ ಸಂಭವಿಸಿದಂತ ಪ್ರವಾಹದಲ್ಲಿ ಮನೆ ಕಳೆದುಕೊಂಡಿದ್ದಂತ ಗಂಗವ್ವ ಪರಿಹಾರಕ್ಕಾಗಿ ಅಲೆದಾಡದಂತ ದಿನಗಳೇ ಇಲ್ಲ. ಮನೆ ಇಲ್ಲದೆ ಇಂದಿಗೂ ಕೂಡ ಪರಿಹಾರ ಕೇಂದ್ರದಲ್ಲೇ ವಾಸವನ್ನ ಮಾಡ್ತಿದ್ದಾರೆ. ದಿಕ್ಕು ಕಾಣದೆ ರಾಮದುರ್ಗ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತ ವೇಳೆ ಅಸ್ವಸ್ಥಗೊಂಡಿದ್ದಾರೆ. ಗಂಡ ಇಲ್ಲ, ಇಬ್ಬರು ಮಕ್ಕಳೇ ಆಸರೆ ಅವರಿಗೆ. ಮನೆ ಇಲ್ಲದೆ ಬೀದಿಯಲ್ಲಿ ಜೀವನವನ್ನ ನಡೆಸಬೇಕಾದಂತ ಪರಿಸ್ಥಿತಿ ಇದೆ. ಗಂಗವ್ವ ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳು, ಇವರೇ ಗಂಗವ್ವ ಅಂತ. ಈಗಷ್ಟೇ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೋಗಿದ್ರು ಆ ಭಾಗದಲ್ಲಿ ಪ್ರವಾಸವನ್ನ ಮಾಡ್ಕೊಂಡ್ ಬರುವುದಕ್ಕೆ. ಅದು ಈ ಬಾರಿ ಯಾವ ರೀತಿಯಾಗಿ ಪ್ರವಾಹ ಬಂದಿದೆ, ಅಲ್ಲಿನ ಜನ ಸಂಕಷ್ಟವನ್ನ ಎದುರಿಸಿದ್ದಾರೆ ಅಂತ. ಕಳೆದ ಬಾರಿಗೆ ಇನ್ನೂ ಸರಿಯಾದಂತ ಪರಿಹಾರವನ್ನ ಕೊಟ್ಟಿಲ್ಲ, ಸರಿಯಾಗಿ ಮನೆಯನ್ನ ಕಟ್ಸ್ಕೊಟ್ಟಿಲ್ಲ. ಇನ್ನೂ ಕೂಡ ಪರಿಹಾರ ರೀಚೇ ಆಗಿಲ್ಲ ಅವ್ರುಗಳಿಗೆ. ಯಾಕಂದ್ರೆ ಮನೆ ಕಟ್ಸ್ಕೊಡ್ತೀವಿ, 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೆಲ್ಲ ಉದ್ದುದ್ದ ಭಾಷಣ ಎಲ್ಲ ಬಿಗ್ದಿದ್ರು. ಎಲ್ಲರೂ ಕೂಡ ಅಲ್ಲಿದ್ದಂತ ನಾಯಕರುಗಳು ಉಪಚುನಾವಣೆಗಳನ್ನು ಕೂಡ ಎದುರಿಸಿದ್ರು. ಆ ಭರವಸೆಗಳು ಈಡೇರಿಲ್ಲ ಇನ್ನು. ಸೊ ಅದಕ್ಕೆ ಈ ಒಂದು ಗೋಳಾಟವನ್ನ ನೋಡುವಂತ ಪರಿಸ್ಥಿತಿ ಇದೆ ಇನ್ನು.
ಅಸ್ವಸ್ಥಗೊಂಡಿರುವಂತದ್ದು ಅವರನ್ನ ಈಗ ಆರೈಕೆ ಪ್ರತಿಭಟನಾ ನಿರತ ಮಹಿಳೆ ಅಲ್ಲಾ ಬಿ ಹೊಸಕೇರಿ ಜೊತೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರವಾಹ ಸಂತ್ರಸ್ತರ ಬದುಕು ಬೆಂಕಿಯಿಂದ ಬಾಣಲೆಗೆ ಬಿದ್ದಾಗ ಆಗಿದೆ. ನಿನ್ನೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಬಂದು ವೈಮಾನಿಕ ಸಮೀಕ್ಷೆ ನಡೆದರೂ ಕೂಡ ಪ್ರವಾಹ ಸಂತ್ರಸ್ತರ ಧರಣಿಯನ್ನ ಮುಂದುವರಿಸಿದ್ದಾರೆ. ನಾವೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿದ್ದೇವೆ. ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕಳೆದ 3 ದಿನಗಳಿಂದ ಕೂಡ ಧರಣಿಯನ್ನ ನಡೀತಾ ಇದೆ. ಪ್ರಮುಖವಾಗಿ ಕಳೆದ ವರ್ಷ ಏನು ಭೀಕರ ಪ್ರವಾಹ ಆಗಿತ್ತು, ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಸಾವಿರಾರು ಮನೆಗಳು ನೆಲಸಮಗೊಂಡಿದ್ದು, ಆದರೆ ಇನ್ನವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಪ್ರಮುಖವಾಗಿ ಹಂಪಿಹೊಳಿ, ಔರಾದಿ ಸೇರಿದಂತೆ 9ಕ್ಕೂ ಹೆಚ್ಚು ಗ್ರಾಮಗಳಿಗೆ ಅತಿ ಹೆಚ್ಚು ಹಾನಿಯನ್ನ ಸಂಭವಿಸಿದೆ. ಇಲ್ಲಿನ 774 ಮನೆಗಳು ಏನು ಇನ್ನೂ GPS ಆಗಿಲ್ಲ. ತಾಂತ್ರಿಕ ಕಾರಣವನ್ನು ಒಡ್ಡಿ ಅವರಿಗೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ. ಜೊತೆಗೆ ಯಾವಕ್ಕೆಲ್ಲ ಪರಿಹಾರ ಬಂದಿದೆ ಅವು ಕೂಡ 2-3 ಹಂತದಲ್ಲಿ ಮಾತ್ರ ಪರಿಹಾರ ಬಂದಿರತಕ್ಕಂಥದ್ದು. ಕೆಲವು ತಾಂತ್ರಿಕ ಸಮಸ್ಯೆಯನ್ನ ಒಡ್ಡಿ ಈಗ ಇವರಿಗೆ ಪರಿಹಾರ ನೀಡಿಲ್ಲ. ಹಾಗಾಗಿ ಈ ಬಾರಿ ಮತ್ತೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದ್ದು, ಈಗ ಸಂತ್ರಸ್ತರು ಕಳೆದ 3 ದಿನಗಳಿಂದಲೂ ಕೂಡ ರಾಮದುರ್ಗದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಕಳೆದ ಒಂದು ವರ್ಷಗಳಿಂದಲೂ ಕೂಡ ಇವರು ಸಂತ್ರಸ್ತರಾಗಿ ಉಳಿದಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಸಂತ್ರಸ್ತ ಏನ್ ಸಮಸ್ಯೆ ಇದ್ರಿ ನಿಮಗೆ? ನಿಮ್ಮ ಮನೆ ಎಲ್ಲಿತ್ತು, ಏನಾಯ್ತು? ನಮ್ಮ ಮನೆಗೆ ಹೋದ್ರ ಸರ್ ಹೊಳಿ ಬಂದು ಎಲ್ಲಾ ಕೊಚ್ಕೊಂಡು ಹೋಗೈತಿ ಸರ್. ಏನೂ ಇಲ್ಲ, ನಮ್ಗೆ ಇರಾಕ ಜಾಗಾನೂ ಇಲ್ಲ. ಅವ್ರ ಆಶ್ವಾಸನೆ ಕೊಡುದು ಹೋಗುದ್ರಿ, ನಮಗ ಅದನ್ನ ಮಾಡಿದ್ರಿ. ನಮಗ್ ಒಂದ್ಸಲ ಬಂದಿವ್ರಿ, ನಮಗ ಏನು ನಮಗ ದಿಕ್ಕ ತೋರ್ಸ್ದಂಗ ಆತ್ರಿ. ನಾವ್ ಒಂದ್ಸಲ ಬಂದ್ ರೈತ ಸಂಘದವ್ರಿಗೆ ಜೋಡಿ ಬಂದ್ ಸರ್ ನಮಗ ಮನಿ ಇಲ್ಲ, ನಮಗ ನಿಮ್ ನ್ಯಾಯ ಕೊಡಿಸ್ಬೇಕು, ನಮಗ ಇರಾಕ ಮನಿ ಇಲ್ಲ ಅಂತ ಕೇಳಿದ್ವಿ. ಆಯ್ತ್ರಮ್ಮ ನಿಮ್ ತಾಯಂದ್ರಿ ಬಂದ್ರಿ, ನೋಡುನು ಕೊಡಸುನು ಇರ್ರಿ ಅಂದ್ರೆ ನಮಗ ಆದ್ರೂ ನಾವು ಹೋರಾಟ ಮಾಡಕ್ ರಾತ್ರಿ ಉಳ್ಕೊಂಡ್ರ ಅವ್ರು ಏನ ಆಗೈತಿ, ಜಾರಿ ಆಗೈತಿ, ಅದಾಗೈತಿ ಅಂತ ಹೇಳಿ ನಮ್ನ ರಾತ್ರಿ 2 ಗಂಟೆಗೆ ಹೋದ್ ನಮ್ಗೆ ಊರಾಗ ಹೋದ್ರ ಸರ್ ನಮಗ ಅವತ್ತಿನ ಪರಿಸ್ಥಿತಿ ಬಾಕೇನ್ರಿ. ನಮಗ ಒಟ್ಟ ಎಲ್ಲಿ ಮಕ್ಕಳ ಜಾಗ ಇಲ್ಲ, ನಮ್ಮನ್ನ ಯಾರು ಕರ್ಕೊಂಡಿಲ್ರಿ ಸರ್. ಮಕ್ಳು ಮರಿ ಕೂಡಿ ನಾವು ನಡು ರಸ್ತಾದಾಗ ಕೂತ ಅವತ್ತೊಂದಿನ ಬೆಳಗ್ಗೆ ಯಾವಾಗ ಆಗಿತ್ತು ಅನ್ನೋಂಗ ನಾವು ಹೊತ್ತುಗಳಿದ್ವಿ ಸರ್. ಅವತ್ತವ್ರಿಗೆ 1 ವರ್ಷ ದಿನ ಆತರಿ ಸರ್. ಮನೆ ನೀರು ಬಂದ್ರು ನಮ್ಮ ಮನಿ ಒಳಗೆ ಎಲ್ಲಾನು ಹೋಗೈತಿ, ನಮ್ಗೆ ಇರಾಕ ಆಸೆ ಇಲ್ಲ. ಅವ್ರೆಲ್ಲಾ ನೋಡಿದ್ದಾರ. ಬೇಡ ನಮ್ಮ ಮನಿ GPS ನಮ್ಗ ಚಾಲು ಆಗ್ಬೇಕ, ನಾವು ಊರಿಗೆ ಹೋಗ್ಬೇಕ. ಅಲ್ಲಿವರೆಗೂ ನಾವು ಎಲ್ಲಿ ಕರ್ಗಂಗಿಲ್ಲ, ನಮ್ಮ ಮನಿ ಬೇಕಾ ನಾವು ಹೋಗಂಗಿಲ್ಲ ಸರ್. ಸತ್ತಿಂದ ಬಂದು ನಮ್ಗ ಹಾರ ಹಾಕ್ಲಿ ಹೊರತಾಗಿ ನಮಗ ಮನಿ ಆಗುವವರೆಗೂ ನಾವು ಹೋಗುದಿಲ್ಲ. ಇಲ್ಲಿ ನೋಡಬಹುದು ನೀವು, ಮಹಿಳೆಯರೆಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದಲೂ ಕೂಡ ಇವರು ಮನೆ GPS ಗಾಗಿ ಕಾಯ್ತಾ ಇರತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಅಷ್ಟಲ್ಲ, ಇಡೀ ಜಿಲ್ಲೆಯಲ್ಲಿ ಈ ತರದ ಸಮಸ್ಯೆ ಇರತಕ್ಕಂಥದ್ದು. ಇದು ಪ್ರವಾಹ ಸಂತ್ರಸ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ಸ್ವತಃ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಇಲ್ಲಿಗೆ ಬಂದು ಭೇಟಿ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾವ ಭರವಸೆ ನೀಡಲಿದ್ದಾರೆ ಅಂತಕ್ಕಂಥದ್ದು ಈಗ ಕಾದ್ ನೋಡಬೇಕಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ರಾಮದುರ್ಗ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿಯನ್ನ ನಡೆಸಲಾಗ್ತಾ ಇತ್ತಲ್ಲ, ಆ ಧರಣಿ ಸ್ಥಳಕ್ಕೆ ಆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿರುವಂತ ರಮೇಶ್ ಜಾರಕಿಹೊಳಿ ಅವರು ಭೇಟಿಯನ್ನ ಕೊಡ್ತಾರೆ. ನನ್ನ ಬಳಿ ಉತ್ತರ ಇಲ್ಲ ಅಂತ ಹೇಳ್ತಾರೆ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಇನ್ಯಾರ್ ಸ್ವಾಮಿಯಲ್ಲಿ ಉತ್ತರ ಕೊಡ್ತಾರೆ? ನೀವೇ ತಾನೆ ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿಗೆ ಸೇರ್ಕೊಂಡು ಆ ಒಂದು ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಉಸ್ತುವಾರಿ ಸಚಿವರು ಕೂಡ ಆಗಿದ್ದೀರಾ, ಜಲಸಂಪನ್ಮೂಲ ಸಚಿವರಾಗಿದ್ದೀರಾ. ಅಲ್ಲಿದ್ದಂತ ಜನ ನೀವುಗಳು ಗೆಲ್ಲಿ ಏನೋ ಒಂದು ಮಾಡ್ತೀರಾ ಇಂಪ್ರೂವ್ಮೆಂಟ್ಸು, ಅದಾದ್ಮೇಲೆ ಭರವಸೆಯನ್ನ ಕೊಟ್ಟಿದ್ದನ್ನ ಈಡೇರಿಸ್ತೀರಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ, ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈಗ ನನ್ನ ಬಳಿ ಉತ್ತರ ಇಲ್ಲ ಅಂತ ಹೇಳ್ತಾರಂತೆ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಪರಿಹಾರದ ವಿಚಾರದಲ್ಲಿ ಕಾನೂನಿನ ತೊಡಕು ಇದೆ. 6 ತಿಂಗಳಿಂದ ಕೊರೋನಾದಿಂದ ಆರ್ಥಿಕ ಸಂಕಷ್ಟ ಎದುರಾಗಿರುವಂತದ್ದು, ನಮಗೆ ಸಮಯ ಕೊಡಿ, ನಾನ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಧರಣಿ ವಾಪಸ್ ಪಡೆದ್ರೆ ನನಗೆ ಶಕ್ತಿ ಬರುತ್ತೆ, ಸಿಎಂ ಜೊತೆ ಚರ್ಚಿಸಿ ಶೀಘ್ರವೇ ಪರಿಹಾರವನ್ನ ಕೊಡಿಸ್ತೀನಿ, ಧರಣಿಯನ್ನ ವಾಪಸ್ ಪಡೆಯಿರಿ ಅಂತ ಮನವಿಯನ್ನ ಮಾಡಿದ್ದಾರೆ. ಅಕಸ್ಮಾತ್ ಇವ್ರು ಯಾರು ಕೂಡ ಧರಣಿಯನ್ನ ಮಾಡದೆ ಹೋಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ಆ ಕಡೆ ತಿರುಗೂ ನೋಡ್ತಾ ಇರಲಿಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂತನೂ ಕೂಡ ಇವರಿಗೆ ಬೇಕಾಗಿರ್ಲಿಲ್ಲ. ಧರಣಿ ಕೂತಾರ ಭೇಟಿಯಾಗಿ ಅವ್ರನ್ನ ಸಹಿತ ಮನವಿ ಮಾಡ್ಕೊಂಡು ಅವ್ರ ಜೊತೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತು ನಾನು ಅವ್ರಿಗೆ ಹೇಳ್ತೀನಿ. ಮತ್ತು ಈ ಭಾಗದ ನೋಡಿ ಈ ಸಲ ಒಂದು ನಿಯಂತ್ರಣ ಮಾಡಿದ್ರೆ ಅದೇ ಸಮಸ್ಯೆ ಆಗಿಲ್ಲ. ಎಲ್ಲಿ ಜೋರುತ್ತೈತೆ ಅಲ್ಲಿ ಅಷ್ಟಮ ಶಿಫ್ಟ್ ಮಾಡಿದ್ರೆ, ಯಾಕಂದ್ರೆ ನೀರು ಎಲ್ಲ ಮೇಲಿನವರು ಕೆಳಗಿನವರು ಎಲ್ಲ ಕೂಡಿ ಒಂದು ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡಿದ್ರೆ ಇದು ಪ್ರವಾಹ ನಿಯಂತ್ರಣ ಮಾಡುವಂಥ ಈ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ತಾವು ಸಹಿತ ನೋಡಿದ್ರಿ. ನೋಡ್ತೀನಿ ಒಂದು ಸಲ ಸಮಗ್ರವಾಗಿ ವರದಿಸ್ಕೊಂಡು ನಿರ್ಣಯ ತಗೋತೀನಿ. ಜೋಗ ಜಲಪಾತದ ತುದಿಯಲ್ಲಿ ಸಿಲುಕಿದ ಅಪರಿಚಿತ, ಜೋಗದ ರಾಣಿ ಫಾಲ್ಸ್ ತುದಿಯಲ್ಲಿ ಅಪರಿಚಿತ ರಂಪಾಟವನ್ನು ಮಾಡಿದ್ದಾರೆ. 3 ಗಂಟೆಯಿಂದ ಫಾಲ್ಸ್ ತುದಿಯಲ್ಲಿ ಕೂತಿದ್ದಾನೆ ಅಪರಿಚಿತ ವ್ಯಕ್ತಿಯೊಬ್ಬ. ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಬರಬೇಕಾಗಿದೆ.
ಜೋಗದ ರಾಣಿ ಫಾಲ್ಸ್ ತುದಿಯಲ್ಲಿ ಅಪರಿಚಿತ ರಂಪಾಟವನ್ನ ಮಾಡ್ತಾ ಇದ್ದಾರೆ. ನಿಮ್ಗೂ ಕೂಡ ಗೊತ್ತದ ಅಲ್ಲಿ ರಾಜ ರಾಣಿ ರೂರಲ್ ರಾಕೆಟ್ ಅಂತ ಈ ರೀತಿಯಾಗಿದೆಯಲ್ಲ, ಆ ರಾಣಿ ನೀರು ಹರಿಯುತ್ತಲ್ಲ, ಅಲ್ಲಿ ಆ ಒಂದು ನೀರಿನ ಭಾಗದ ಹತ್ರ ಕುತ್ಕೊಂಡು ಆತ ರಂಪಾಟವನ್ನ ಮಾಡ್ತಾ ಇರುವಂತದ್ದು. ವ್ಯಕ್ತಿಯನ್ನ ಸುರಕ್ಷಿತವಾಗಿ ಕರೆತರಲಿಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ರಕ್ಷಣೆಗೆ ತುದಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲದೆ ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ಬಟ್ ಇವನು ಹೆಂಗ್ ಹೋದ್ನಪ್ಪ ಈಗ? ಪೊಲೀಸರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿರುವಂತವ್ರಿಗೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈತ ಹೇಗೋದ ಅನ್ನೋದು ಕೂಡ ಸಹಜವಾಗಿ ಒಂದು ಪ್ರಶ್ನೆ ಎದ್ದೇಳುತ್ತೆ. ಹೇಗಪ್ಪ ರಕ್ಷಿಸೋದು ಅಂತ ಸಿಬ್ಬಂದಿಗೆ ಚಿಂತೆ ಅಂತೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ್ ಫಾಲ್ಸ್, ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ನಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ರಂಪಾಟವನ್ನ ಮಾಡ್ತಾ ಇದ್ದಾನೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಏನಾಗ್ತಾ ಇದೆ? ಆತನನ್ನ ರಕ್ಷಣೆ ಮಾಡ್ಲಾಯ್ತಾ ಏನು? ಪೃಥ್ವಿ, ಇವರು ಕಳೆದ 3 ಗಂಟೆಗಳಿಂದ ಏನು ಜೋಗ ಫಾಲ್ಸ್ ಏನಿದೆ, ಆ ಫಾಲ್ಸ್ ಅಲ್ಲಿ ಏನು ರಾಣಿ ಒಂದು ಜೋಗ ಜಲಪಾತದ ಬಳಿ ಒಂದು ರಾಣಿ ಫಾಲ್ಸ್ ಏನು ಬರುತ್ತೆ, ರಾಣಿ ಫಾಲ್ಸ್ ಹತ್ರ ಕೂತ್ಕೊಂಡಿರುವಂತದ್ದು, ಮತ್ತೆ ಪದೇ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು, ಹೋರಾಟ ಮಾಡ್ತಿರೋ ಒಂದು ಕೆಲಸ ಮಾಡ್ತಿದ್ದಾನೆ. ಇದು ಸ್ಥಳೀಯವಾಗಿ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಕಳೆದ 3 ಗಂಟೆಗಳಿಂದ ಈ ರೀತಿ ಮಾಡ್ತಿರೋದ್ರಿಂದ ಜನರು ಸಹ ಆತಂಕವಾಗಿದ್ದಾರೆ. ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಪೊಲೀಸರು ಬಂದಿದ್ದಾರೆ. ಆದ್ರೆ ಆ ಫಾಲ್ಸ್ ಏನಿದೆ, ಆ ಫಾಲ್ಸ್ ಸುತ್ತ ತುದಿಯಲ್ಲಿ ಇವನು ಕೂತಿರೋದ್ರಿಂದ ಅಲ್ಲಿಗೆ ಪೊಲೀಸರ ತೆರಳಲು ಸಹ ಸಾಕಷ್ಟು ಅರಸಾಹಸ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಅವನಲ್ಲಿ ಏನಕ್ಕೆ ಕೂತಿದ್ದಾನೆ, ವ್ಯಕ್ತಿ ಯಾರು ಏನು ಎಂಬುದು ಸಹ ಯಾರಿಗೂ ತಿಳಿದಿಲ್ಲ. ಜೊತೆಗೆ ಪೊಲೀಸರು ಏಕಾಏಕಿ ಆ ಸ್ಥಳಕ್ಕೆ ಹೋದ್ರೆ ಅವನೇನಾರ ಮತ್ತೆ ಅಲ್ಲಿ ಫಾಲ್ಸ್ ಇಂದ ರಂಪಾಟ ಅಂದ್ರೆ ಏನಾದ್ರು ಕೇಳ್ತಾ ಇದಾನ, ಏನಾದ್ರು ಬೇಡಿಕೆ ಇಡ್ತಾ ಇದಾನ? ಇಲ್ಲ, ಅಲ್ಲಿಗೆ ಹೋಗುವಂತ ಯಾರಿಗೂ ಅಲ್ಲಿ ಫೋನ್ ಇರ್ಬೋದು. ಜೊತೆಗೆ ಅಲ್ಲಿಗೆ ಸ್ಥಳಕ್ಕೆ ಹೋಗೋದು ತುಂಬಾ ದೂರದಲ್ಲಿ ಅವನು ತುಂಬಾ ದೂರದಲ್ಲಿ ಇರೋದ್ರಿಂದ ಅಲ್ಲಿಗೆ ಅವನು ಕೂಗಿದ್ರು ಸಹ ಯಾರಿಗೂ ಕೇಳಿಸುವಂತ ಒಂದು ಇವ್ರ ಕೈಲಿ ಹೋಗಕ್ ಆಗ್ತಿಲ್ಲ ಅಂದ್ರೆ ಅವನ್ ಹೆಂಗ್ ಹೋದ ಅಂತ ಅಲ್ಲಿ ಅದೇ ಜೋಗದ ಫಾಲ್ಸ್ ಹಿಂಭಾಗ ಏನು ಬ್ರಿಟಿಷ್ ಬಂಗ್ಲೆ ಏನಿದೆ ಆ ಭಾಗದಲ್ಲಿ ನಡ್ಕೊಂಡು ಅವನು ಹರಸಾಹಸ ಪಟ್ಟ ಸ್ಥಳಕ್ಕೆ ಹೋಗಿದ್ದಾನೆ. ಅದು ಸೆಕ್ಯೂರಿಟಿಗಳ ಒಂದು ಕಣ್ತಪ್ಪಿಸಿ ಇವನು ಹೋಗಿರುವಂತದ್ದು. ಪೊಲೀಸರು ಸಹ ಈಗಾಗಲೇ ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಇರ್ಬೋದು, ಪೊಲೀಸರು ಇರ್ಬೋದು, ಸ್ಥಳಕ್ಕೆ ಆಗಮಿಸಿದ್ದಾರೆ. ಆ ಜಾಗಕ್ಕೆ ಹೋಗಿ ಅವನನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆದ್ರೆ ಅಲ್ಲಿ ಸ್ಥಳಕ್ಕೆ ಹೋಗುವುದೇ ಒಂದು ಕಷ್ಟದ ಕೆಲಸ ಆಗಿರೋದ್ರಿಂದ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ತಂಡದ ಭಯಕ್ಕಷ್ಟೇ ಮಾಸ್ಕ್ ಅನ್ನ ಹಾಕ್ತಾ ಇದ್ದಾರಾ? ಮಾಸ್ಕ್ ಹೆಸರಲ್ಲಿ ವಸೂಲಿ ಮಾಡ್ತಿದ್ದಾರ? ಮಾಸ್ಕ್ ಮೆಗಾ ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿ ದಿನೇ ದಿನೇ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಕೊರೋನಾ ಸೋಂಕು. ಜನರು ಕೊರೋನಾ ಬಗ್ಗೆ ಜಾಗೃತರಾಗಿದ್ದಾರಾ? ಮಾರ್ಗಸೂಚಿ ಪಾಲನೆಯನ್ನ ಮಾಡ್ತಾ ಇದ್ದಾರಾ? ಜನ ಜಾಗೃತರಾಗಿ ಮಾಸ್ಕ್ ಅನ್ನ ಹಾಕೊಳ್ತಿದ್ದಾರಾ? ಸಾಕಷ್ಟು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳನ್ನ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಜನ ಏನಾದ್ರು ಎಚ್ಚೆತ್ಕೊಂಡಿದಾರಾ ಅಥವಾ ಭಯಕ್ಕೋಸ್ಕರ ಮಾಸ್ಕ್ ಅನ್ನ ಹಾಕೊಳ್ತಾ ಇರುವಂತದ್ದ, ಎಲ್ಲಾ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ದಂಡದ ಭೀತಿಯನ್ನ ಮಾಸ್ಕ್ ಅನ್ನ ಹಾಕ್ತಾ ಇದ್ದಾರಾ ಅಥವಾ ಪೊಲೀಸರ ಭಯಕ್ಕೆ ಧರಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ಬೀದಿಗಳಲ್ಲಿ ಪೊಲೀಸರು ಹಿಡಿತಾ ಇದ್ದಾರೆ ಮಾಸ್ಕ್ ಅನ್ನ ಹಾಕದಂತವರನ್ನ. ಬೆಂಗಳೂರಿನಲ್ಲಿ ಫೈನ್ ಅನ್ನ ಹಾಕ್ತಾ ಇದ್ದಾರೆ ಮಾರ್ಷಲ್ಗಳು. ಫೈನ್ ಭೀತಿಯಿಂದ ಜನ ಮಾಸ್ಕ್ ಅನ್ನ ಹಾಕ್ತಿದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ ಇರುವಂತದ್ದು. ಮಾಸ್ಕ್ ಧರಿಸೋದ್ರಿಂದ ಕೊರೋನಾ ಓಡುತ್ತಾ? ಮಾಸ್ಕ್ ಬಗ್ಗೆ ರಾಜ್ಯದ ಜನರು ಏನಂತಾರೆ? ನ್ಯೂಸ್ 18 ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದೀವಿ, ನಿಮ್ಗೆ ತೋರಿಸ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ, ನೋಡೋಣ. ಕರೋನಾ ಕೇಸ್ ಹೆಚ್ಚಳ ಆಗ್ತಾ ಇದ್ರು ಬೆಂಗಳೂರಿನಲ್ಲಿ, ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈಗ BBMP ಕಮಿಷನರ್ ಮತ್ತೊಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಅಂದರೆ ಬೈಕಲ್ಲಿ ಒಬ್ಬರು ಯಾರಾದರೂ ಇದ್ದರೆ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಸಾಕು, ಮಾಸ್ಕ್ಗಳನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಕಾರಲ್ಲೂ ಕೂಡ ಒಬ್ಬರೇ ಸವಾರರಿದ್ದರೆ ಅವರು ಮಾಸ್ಕ್ಗಳನ್ನು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ವಿಂಡೋ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ. ಇದು ಯಾವ ರೀತಿಯಾಗಿ ನಿಜಕ್ಕೂ ಕೂಡ ಇಂಪ್ಲಿಮೆಂಟ್ ಆಗ್ತಿದೆಯಾ ಇಲ್ಲ ಅಂಥೇಳಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವೀಗ ಬೆಂಗಳೂರಿನಲ್ಲಿರುವಂಥ ಮಲ್ಲೇಶ್ವರಂ ರಸ್ತೆಯಲ್ಲಿದ್ದೇವೆ. ಈ ರಸ್ತೆಯಲ್ಲಿ ಮಾರ್ಷಲ್ಗಳು ಕೂಡ ಈಗ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ಆಗಿ ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು. ಅವರಿಗೆ ಕೆಲವೊಂದಿಷ್ಟು ಮಾರ್ಷಲ್ಗಳಿಗೆ ಮಾಹಿತಿ ಇದೆ, ಅಂದರೆ ಮಾಸ್ಕ್ಗಳನ್ನು ಒಬ್ಬರು ಹಾಕ್ಕೊಳ್ಳದೆ ಇದ್ದರೆ ನಡೀತೆ ಅಂತೇಳಿ. ಇನ್ನೂ ಕೆಲ ಮಾರ್ಷಲ್ಗಳಿಗೆ ಈ ಬಗ್ಗೆ ಇನ್ನೂ ಮಾಹಿತಿ ಬರಬೇಕಾಗಿದೆ. ನಾವು ನೋಡ್ತಿದ್ದಂತೆ ಒಬ್ಬ ವ್ಯಕ್ತಿ ಬೈಕ್ ಸವಾರ ಬಂದ, ಆತ ಮಾಸ್ಕ್ ಹಾಕ್ಕೊಂಡಿದ್ದಿಲ್ಲ, ಆದರೆ ಆತ ಹೆಲ್ಮೆಟ್ ಹಾಕ್ಕೊಂಡಿದ್ದಿಲ್ಲ. ಇದರಿಂದಾಗಿ ಹೆದರಿದಂಥ ವ್ಯಕ್ತಿ ವಾಪಸ್ ಹೋಗ್ತಾನೆ ಮತ್ತು ವಿಡಿಯೋ ನೋಡಿ, ಕ್ಯಾಮ್ರಾ ಶೂಟ್ ಮಾಡ್ತಿದ್ದು ನೋಡಿ ಅದನ್ನು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ. ಆದರೆ
ಮಾರ್ಷಲ್ ಹೇಳ್ತಾ ಇರೋದು ನೀವು ಮಾಸ್ಕ್ ಹಾಕೊಳ್ದಿದ್ರು ನಡೀತದೆ, ಆದರೆ ಹೆಲ್ಮೆಟ್ ಆದರೂ ಹಾಕೋಬೇಕಲ್ಲ ಅಂಥೇಳಿ ಅವರಿಗೆ ಸೂಚನೆ ನೀಡ್ತಾರೆ, ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಅದಾದ ನಂತರ ಈಗ ಆ ಪ್ರಯಾಣಿಕ ಆ ಸವಾರ ಏನಿದ್ದಾನೆ ವಾಪಸ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ಏನು ಇಲ್ಲಿರುವಂಥ ಮಾರ್ಷಲ್ಗಳೇನಿದ್ದಾರೆ 400ಕ್ಕೂ ಹೆಚ್ಚು ಮಾರ್ಷಲ್ಗಳಲ್ಲಿ ಬಹುತೇಕರಿಗೆ ಅಂದರೆ 50-50 ರೀತಿಯಾಗಿ ಇನ್ನೂ ಕಮಿಷನರ್ ನೀಡಿರುವಂಥ ಸೂಚನೆ ಏನಿದೆ ಅದು ಅವರಿಗೆ ಮಾಹಿತಿ ಸರಿಯಾಗಿ ಸಿಕ್ಕಂತಿಲ್ಲ. ಇಲ್ಲಿರುವಂಥ ಮಾರ್ಷಲ್ ಸರಿಯಾದಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಯಾರು ಮಾಸ್ಕ್ಗಳನ್ನು ಹಾಕ್ಕೊಂಡಿರಲ್ಲ ಒಬ್ಬ ವ್ಯಕ್ತಿ ಅವರನ್ನು ಬಿಡ್ತಾ ಇದ್ದಾರೆ, ಅವ್ರ ಮೇಲೇನು ದಂಡ ಕೂಡ ಆಗ್ತಾ ಇಲ್ಲ. ಇವೆಲ್ಲವಕ್ಕೂ ಕಾರಣ ಆಗಿರೋದು ಮಾರ್ಷಲ್ಗಳು ವಿನಾಕಾರಣವಾಗಿ ಹೆಚ್ಚು ಈ ಬಗ್ಗೆ ಏನು ದಂಡಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪಗಳ ಬಂದ ಹಿನ್ನೆಲೆಯಲ್ಲಿ ಕಮಿಷನರ್ ಅವರು ಹೊರಡಿಸಿರುವಂಥ ಈ ಮಾರ್ಗಸೂಚಿ ಇನ್ನೂ ಇಂಪ್ಲಿಮೆಂಟ್ ಆಗಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಹಾಕಿಕೊಳ್ಳದೆ ಜನರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. 50% ಜನ ಮಾಸ್ಕ್ ಹಾಕದೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಇವತ್ತೊಬ್ರು ICMR ನ ನಿರ್ದೇಶಕರು ಅದನ್ನೇ ಹೇಳ್ತಾ ಇದ್ರು, ಇಲ್ಲಿ ಭಾರತದಲ್ಲಿ ಜನರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ, ಮಾಸ್ಕ್ ಅನ್ನ ಉಪಯೋಗ ಮಾಡ್ತಾ ಇಲ್ಲ, ಮಾರ್ಗಸೂಚಿಯನ್ನ ಪಾಲನೆ ಮಾಡ್ತಾ ಇಲ್ಲ, ಅದಕ್ಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಪ್ರಕರಣ ಅಂತ. ಗುಲ್ಬರ್ಗದಲ್ಲಿ ಬಹಳಷ್ಟು ಜನ ಮಾಸ್ಕ್ ಹಾಕೊಳ್ಳೋದೇ ಜನ ಅಡ್ಡಾಡ್ತಾ ಇದ್ದಾರೆ. ಮತ್ತು ಜನಕ್ಕೆ ಏನಂದ್ರೆ ಮಾಸ್ಕ್ ಎಲ್ಲರೂ ಹಾಕ್ಕೊಳ್ಬೇಕು. ಮಾಸ್ಕ್ ಹಾಕ್ಕೊಂಡ್ರೆ ಇವತ್ತಿನ ಕರೋನಾ ದಿನ ಹೆಚ್ಚಾಗ್ಲತ್ತದ. ಕರೋನಾ ಕಮ್ಮಿ ಆಗಬೇಕಾದ್ರೆ ಜನರೆಲ್ಲ ಮಾಸ್ಕ್ ಹಾಕ್ಕೊಳ್ಬೇಕು. ಮತ್ತು ಪೊಲೀಸರನ್ನು ಕೂಡ ಅವೇರ್ನೆಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಪೊಲೀಸರು 100 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ನಮ್ಮ ಜನ ಇನ್ನೂ ಕೂಡ ಅದ್ರ ಬಾರಿ ಅವೇರ್ನೆಸ್ ಕಮ್ಮದ. ಎಲ್ಲ ಗುಲ್ಬರ್ಗ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಓಡಾಡ್ತಕ್ಕಂಥ ರೀತಿಯಲ್ಲಿ ಇರ್ತದ್ದು. ಇವೆಷ್ಟು ಇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ